ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತ ಒಂದು ಸ್ಪೆಷಲ್ ಮ್ಯಾಟರ್ನ ನಿಮ್ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಪ್ರತಿ ಬಾರಿ ಪ್ರಶ್ನೆಯಲ್ಲಿ ಈ ತರದ ಒಂದು ವಿಚಾರವನ್ನು ನೋಡಿದಾಗ ನನ್ಗನ್ಸ್ತಿತ್ತು ಬಹಳ ಮುಖ್ಯವಾಗಿ ಈ ವಿಚಾರವನ್ನ ತಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಹೇಳಿ. ಇವತ್ತು ಒಂದು ಸುಂದರವಾಗಿರ್ತಕ್ಕಂತ ವಿಷಯವನ್ನ ನಿಮ್ ಮುಂದೆ ನಾನಿವತ್ತು ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಒಂದು ಮುಖ್ಯವಾದ ಮ್ಯಾಟರ್ನ ನೀವು ಗಮನಿಸಬೇಕು. ಇದು ವೇದಾರಣ್ಯಂ ಸ್ಮಾರಕ ಅಂತ ಹೇಳಿ ಕರೀತಾರೆ. ನೋಡಿ, ಇತ್ತೀಚೆಗೆ ತಮಿಳುನಾಡಲ್ಲಿ ಬಹಳ ಮುಖ್ಯವಾಗಿ ಕೂಡ ಸುದ್ದಿಯಲ್ಲಿದ್ದಂತ ಮ್ಯಾಟರ್ ಇದು. ಏನಿದು ವೇದಾರಣ್ಯಂ ಸ್ಮಾರಕ? ಇದರ ಹಿಂದಿನ ಅದ್ಭುತ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ನಿಮ್ಮ ಮುಂದೆ ಪ್ರಶ್ನೆ ಬಂದಾಗ, ಇಲ್ಲಿ ಯಾರು, ಏನು, ಇದನ್ನ ಯಾಕೆ ಈ ವೇದಾರಣ್ಯಂ ಸ್ಮಾರಕವನ್ನ ಕಟ್ಟಿಸಲಾಗಿದೆ ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಹಾಗೆ ಬಂದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ ನಮ್ಗೆ, ಸಿ ರಾಜಗೋಪಾಲ್ಚಾರಿ. ಯಾರು ಈ ಸಿ ರಾಜಗೋಪಾಲ್ಚಾರಿ? ಭಾರತದಲ್ಲಿ ಏಕಾಏಕಿ ಭಾರತ ಸ್ವತಂತ್ರಗೊಂಡ ತಕ್ಷಣ ಇವರನ್ನ ಭಾರತದ ಗವರ್ನರ್ ಜನರಲ್ ಹುದ್ದೆಗಾಗಿ ತಂದ್ರಲ್ಲ, ಯಾಕೆ? ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಕಡೆ ಇವರ ವಿಚಾರಗಳು ನಮ್ಮ ಸಾಹಿತ್ಯದಲ್ಲಿ ಮುನ್ನೆಲೆಗೆ ಬರದೇ ಇದ್ರು ಕೂಡ ಇವರನ್ನ ಭಾರತದ ಪ್ರಥಮ ಗವರ್ನರ್ ಜನರಲ್ ಹುದ್ದೆಗೆ ಏರಿಸಿದ್ ಯಾಕೆ ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಹಾಗೆ ಬಂದಾಗಲೇ ನಮ್ಗೆ ಈ ಉಪ್ಪಿನ ಸತ್ಯಾಗ್ರಹದ ವಿಚಾರಗಳು ನಮ್ಮ ಮುಂದೆ ಬಂದು ಹೋಗತ್ತೆ. ಇಂಥ ಅದ್ಭುತವಾದಂತ ವಿಡಿಯೋಗಳನ್ನ ನಿಮ್ಗೋಸ್ಕರ ತರಬೇಕು ಅಂತಂದ್ರೆ ಸ್ಫೂರ್ತಿ ಅಕಾಡೆಮಿ ಈ ಪ್ರಯತ್ನ ಯಾವಾಗಲೂ ಮಾಡ್ತಾ ಇರ್ತದೆ. ನೋಡಿ, ನಮ್ ನಂಬರ್ ಕಾಣ್ತಾ ಇದೆ 9900599186. ಇದು ನಮ್ಮ ಗೂಗಲ್ ಪೇ ನಂಬರ್. ಕಾಣ್ತಾ ಇರುವಂತಹ ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡ್ಬಿಟ್ಟು ನೀವು ನಮ್ಮ ಅದ್ಭುತವಾದಂತ ಈ ಚಾನೆಲ್ ನ ಡಿಜಿಟಲೈಸ್ ಮಾಡೋದಕ್ಕೆ ತಮ್ಮ ಸಹಾಯ ಮಾಡ್ತೀರಿ ಅಂತೇಳಿ ಅನ್ಕೊಂಡಿದ್ದೀರಿ. ನೋಡಿ, ಈ ಉಪ್ಪಿನ ಸತ್ಯಾಗ್ರಹ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಮಹಾತ್ಮ ಗಾಂಧೀಜಿ ನೆನಪಾಗ್ತಾರೆ. ಮಹಾತ್ಮ ಗಾಂಧೀಜಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಮಾಡಿದ್ರು. ಬಹಳ ಯಶಸ್ವಿಯಾದಂತಹ ಈ ಚಳುವಳಿಯಲ್ಲಿ ಬ್ರಿಟಿಷರ ಉಪ್ಪಿನ ಮೇಲಿನ ಒಂದು ಕಾನೂನು ಏನಿತ್ತು, ಆ ಕಾನೂನನ್ನ ಅವತ್ತು ಮುರಿದ್ರು. ನಂತರ ಗಾಂಧೀಜಿ ಅವ್ರನ್ನ ಅರೆಸ್ಟ್ ಮಾಡಲಾಯ್ತು. ಇಷ್ಟು ಮ್ಯಾಟರ್ ಅಂತೂ ಚೆನ್ನಾಗಿ ಗೊತ್ತಿದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಗಾಂಧೀಜಿಯವರು ದಂಡಿ ಸತ್ಯಾಗ್ರಹದ ನಂತರ, ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಉಪ್ಪಿನ ಸತ್ಯಾಗ್ರಹ ನಿಂತೋಗ್ಬಿಡುತ್ತಾ? ಹಾಗಾದ್ರೆ ಭಾರತದಲ್ಲಿ ನಾಗರಿಕ ಅಸಹಕಾರ ಚಳುವಳಿ ಅನ್ನುವಂತ ಈ ಹೋರಾಟ ಅಷ್ಟು ಬೇಗ ಕೇವಲ ಒಂದು 15-20 ದಿವಸದಲ್ಲಿ ಮುಗಿದೋಯ್ತಾ ಅಂತ ನಾವು ನೋಡಿದ್ರೆ ಇಲ್ಲ. ಆವಾಗ್ಲೇ ಇಡೀ ದಕ್ಷಿಣ ಭಾರತ ನೆನಪಾಗತ್ತೆ. ಯಾಕೆಂದ್ರೆ ತಮಿಳುನಾಡಿನಲ್ಲಿ ರಾಜಗೋಪಾಲ್ಚಾರಿ ಅವರು, ಕೇರಳದಲ್ಲಿ ಕೇಳಪ್ಪನ್ ಅಂತಕ್ಕಂಥವ್ರು, ಕರ್ನಾಟಕದಲ್ಲಿಯೂ ಕೂಡ ಆ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದಂತ ಹೋರಾಟಗಳಿದೆ. ಗೋವಾದಲ್ಲಿದೆ, ಗುಜರಾತ್ನ ದರಸನ್ ಉಪ್ಪಿನ ಸತ್ಯಾಗ್ರಹ ಇದೆ. ಹೀಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಉಪ್ಪಿನ ಸತ್ಯಾಗ್ರಹ ನಡೆಸಿರೋದಿದೆ. ಈ ಎಲ್ಲ ಕಡೆಯೂ ಕೂಡ ಉಪ್ಪಿನ ಸತ್ಯಾಗ್ರಹ ಇಡೀ ಒಂದು 2 ವರ್ಷಗಳ ಕಾಲ ನಮ್ಮ ಭಾರತ ದೇಶದಲ್ಲಿ ನಡೆದೋಗಿದೆ. ಇದು ನಾಗರಿಕ ಸಹಕಾರ ಚಳುವಳಿ ಅಂದ್ರೆ ಕೇವಲ ಒಂದು ಉಪ್ಪಿನ ಸತ್ಯಾಗ್ರಹ ಅಷ್ಟೇ ಆಗಿರ್ಲಿಲ್ಲ. 3 ರೀತಿಯ ಕ್ರಮಗಳನ್ನ ಇದರಲ್ಲಿ ಅವರು ಅಳವಡಿಸ್ಕೊಂಡಿದ್ರು. ಎಲ್ಲೆಲ್ಲಿ ಕರಾವಳಿ ತೀರಗಳು ಸಿಗುತ್ತೋ ಅಲ್ಲೆಲ್ಲ ಉಪ್ಪಿನ ಸತ್ಯಾಗ್ರಹವನ್ನ ನಡೆಸಬೇಕು. ಎಲ್ಲಿ ಕರಾವಳಿ ತೀರಗಳಲ್ಲಿಲ್ವೋ ಅಲ್ಲಿ ಅರಣ್ಯ ಸತ್ಯಾಗ್ರಹವನ್ನ ನಡೆಸಬೇಕು. ಅವಾಗಲೇ ಕರ್ನಾಟಕದ ಸಿರ್ಸಿ, ಸಿದ್ದಾಪುರಗಳಲ್ಲಿ ನಡೆದಂತಹ ಅರಣ್ಯ ಸತ್ಯಾಗ್ರಹ ಇರ್ಬೋದು, ಮತ್ತೆ ಹಿರೇಕೆರೂರು, ಕರ್ನಾಟಕದ ಹಿರೇಕೆರೂರಲ್ಲಿ ನಡೆದಂತಹ ಕರ ನಿರಾಕರಣಾ ಚಳುವಳಿ ಕೂಡ ಇರ್ಬೋದು. ಇವೆಲ್ಲ ಮುನ್ನೆಲೆಗೆ ಬಂದಿದ್ದು ಇದೇ ಸಂದರ್ಭದಲ್ಲಿ. ಹಾಗಾಗಿ ನಾಗರಿಕ ಸಹಕಾರ ಚಳುವಳಿ ಹೋರಾಟದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಸತ್ಯಾಗ್ರಹವನ್ನ ನಡೆಸಿದಂಥದ್ದು 12 ಮಾರ್ಚ್ ಇಂದ 6 ಏಪ್ರಿಲ್ 1930 ಮಧ್ಯೆ ಇದು ದಂಡಿಯಲ್ಲಿ ನಡೆದಂತ ಉಪ್ಪಿನ ಸತ್ಯಾಗ್ರಹ ಅಷ್ಟೇ ಆಗಿತ್ತು. ಅದಾದ ನಂತರ ಇಡೀ ಭಾರತದಲ್ಲಿ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಹೋಯ್ತು. ಅವಾಗ್ಲೇ ಈ ಒಂದು ವಿಷಯದಲ್ಲಿ ಮುನ್ನೆಲೆಗೆ ಬರತಕ್ಕಂಥದ್ದು ಶ್ರೀಯುತ ರಾಜಗೋಪಾಲ್ಚಾರಿ ಅವರು. ನೋಡಿ, ರಾಜಗೋಪಾಲ್ಚಾರಿ ಅವರು ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಜನರಲ್ ಆಗಿಯೂ ಕೂಡ, ಅಂದ್ರೆ ಕೊನೆಯ ಗವರ್ನರ್ ಜನರಲ್ ಆಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. 21 ಜೂನ್ 1948ರಿಂದ
26 ಜನವರಿ 1950 ಇದ್ರು. 47ರಲ್ಲಿ ಸ್ವತಂತ್ರ ಬಂದ ತಕ್ಷಣ ಲಾರ್ಡ್ ಮೌಂಟ್ ಬ್ಯಾಟನ್ ಅವರೇ ಇದ್ರು. ಅವರು ಭಾರತವನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ವಾಪಸ್ ಹೋದ ನಂತರ ಈಗ ರಾಜಗೋಪಾಲಾಚಾರಿ ಅವರು ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾರೆ. 50ರ ನಂತರ ಈ ಹುದ್ದೆ ಇರಲಿಲ್ಲ, ರಾಷ್ಟ್ರಪತಿ ಹುದ್ದೆಯನ್ನ ಸಂವಿಧಾನದ ಪ್ರಕಾರ ಅಳವಡಿಸ್ಕೊಂಡು ಬಂದ್ವಿ. ಅವಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿ ಆಗ್ತಾರೆ. ಅದಕ್ಕೆ ನಾವು ನೋಡ್ತಾ ಹೋದಾಗ ಭಾರತ ಸ್ವತಂತ್ರಗೊಂಡ ತಕ್ಷಣನೇ ರಾಜಗೋಪಾಲಾಚಾರಿ ಅವರು ಪಶ್ಚಿಮ ಬಂಗಾಳದ ಗವರ್ನರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 15 ಆಗಸ್ಟ್ 1947 ನಿಂದ 21 ಜೂನ್ 1948 ವರೆಗೂ ಅಲ್ಲಿದ್ರು. ಯಾವಾಗ ಪಶ್ಚಿಮ ಬಂಗಾಳದ ಗವರ್ನರ್ ಆಗಿದ್ದವರು ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಧಿಕೃತವಾಗಿ ದೇಶವನ್ನು ಬಿಟ್ಟು ಹೋದ್ಮೇಲೆ ಆ ಹುದ್ದೆಗೆ ಬಂದವರೇ ರಾಜಗೋಪಾಲಾಚಾರಿ ಅವರು. ಅಲ್ಲಿಂದ ಮುಂದೆ ಇವರು ದಕ್ಷಿಣ ಭಾರತದ ಮದ್ರಾಸ್ ಪ್ರಾಂತ್ಯದ ಮುಖ್ಯಮಂತ್ರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. 19 ಏಪ್ರಿಲ್ 1952 ನಿಂದ 13 ಏಪ್ರಿಲ್ 1954 ವರೆಗೂ ಕೂಡ. ಹಂಗಾಗಿ ಭಾರತ ರತ್ನ ಅವಾರ್ಡ್ ಅಲ್ಲಿ ಕೂಡ ಇವರ ಹೆಸರು ಮುನ್ನೆಲೆಗೆ ಬರುತ್ತೆ. ಇದೇ ಸಂದರ್ಭದಲ್ಲಿ ನಾವು ನೆನ್ಪು ಮಾಡ್ಕೋಬೇಕು, ವೇದಾರಣ್ಯಂ ಸತ್ಯಾಗ್ರಹ, ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ಒಂದು ಪಾರ್ಟ್ ಇದು. 13 ಏಪ್ರಿಲ್ 1913 ನಲ್ಲಿ ನಡೆದಂತಹ ಬಹುದೊಡ್ಡ ದಕ್ಷಿಣ ಭಾರತದ ಒಂದು ಚಳವಳಿ ಇದು. ಭಾರತದಲ್ಲಿ ನಡೆದಂತ ನಾಗರಿಕ ಸಹಕಾರ ಚಳವಳಿಯ ಹೋರಾಟದ ಅಧ್ಯಾಯಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರತಕ್ಕಂತ ಪುಟ. ಇತಿಹಾಸದ ಪುಟದಲ್ಲಿ ಇದು ತುಂಬಾ ಕ್ಯೂರಿಯಾಸಿಟಿಯಾಗಿ ಕಾಣಿಸ್ಕೊಳ್ಳುತ್ತೆ. ತಮಿಳುನಾಡಿನ ವೇದಾರಣ್ಯಂ ಅಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ನಡೆಸಿದಂತ ಒಂದು ಉಪ್ಪಿನ ಸತ್ಯಾಗ್ರಹದ ಹೋರಾಟ. ಈ ಯಾತ್ರೆ ಅವರ ಸ್ವಂತ ಊರಾಗಿರ್ತಕ್ಕಂಥ ತಿರುಚನಾಪಳ್ಳಿಯಿಂದ ಶುರುವಾಗುತ್ತೆ. ತಿರುಚನಾಪಳ್ಳಿಯಿಂದ ಹೊರಟು ತಂಜಾವೂರಿನ ವೇದಾರಣ್ಯವರೆಗೂ ಸುಮಾರು 150 ಮೈಲಿ ಅಂದ್ರೆ 240 ಕಿಲೋಮೀಟರ್, ಸುಮಾರು 240 ಕಿಲೋಮೀಟರ್ ವರೆಗೆ ನಡೆದು ಈ ಚಳುವಳಿ ಅವತ್ತು ಗಾಂಧೀಜಿಯವರಷ್ಟೇ ಪ್ರಭಾವವನ್ನ ದಕ್ಷಿಣ ಭಾರತದಲ್ಲಿ ಒಟ್ಟುಗೂಡಿಸಿದ್ದೆ ಈ ಒಂದು ಚಳುವಳಿ. ಹಾಗಾಗಿ ರಾಜಗೋಪಾಲಾಚಾರಿ ಅವರು ದಕ್ಷಿಣ ಭಾರತದಲ್ಲಿ ಬಹು ದೊಡ್ಡದಾಗಿ ಈ ಚಳುವಳಿಯನ್ನ ಸಮಾವೇಶಗೊಳಿಸ್ತಾರೆ. ಗುಜರಾತ್ ಅಲ್ಲಿ ಹೇಗೆ ದಂಡಿ ಸತ್ಯಾಗ್ರಹದ ಮೂಲಕ ಗಾಂಧೀಜಿ ಇಡೀ ಭಾರತವನ್ನು ಸೆಳೀತಾರೋ ಹಾಗೆ ದಕ್ಷಿಣ ಭಾರತದಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ಸಾಮಾಜಿಕ ಸಮಸ್ಯೆಗಳು ಇನ್ನೂ ಉಳಿದಂತ ಅನೇಕ ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ಈ ಒಂದು ನಾಗರಿಕ ಅಸಹಕಾರ ಚಳುವಳಿಯನ್ನ ಮಾಡ್ತಾರೆ. ಹಾಗಾಗಿ ರಾಜಗೋಪಾಲಾಚಾರಿ ಅವರು ನಮ್ಮಲ್ಲಿ ಒಬ್ಬ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ ಅಂತನೂ ಕೂಡ ನಮ್ಮಲ್ಲಿ ಅನಿಸ್ಕೊಳ್ತಾರೆ. ಹಾಗಾಗಿ ಈ ಯಾತ್ರೆ 1930 ಏಪ್ರಿಲ್ 12ರಂದು ಸುಮಾರು 98 ಸ್ವಯಂ ಸೇವಕರಿಂದ ತಿರುಚನಾಪಳ್ಳಿಯಿಂದ ಅವರ ರಾಜಗೋಪಾಲಾಚಾರಿ ಅವರ ಸ್ವಂತ ಮನೆ ಅಲ್ಲಿಂದ ಶುರುವಾಗುತ್ತೆ. ಹೀಗೆ ಹೋರಾಟವನ್ನ ಅವರು ರೂಪುರೇಷೆಗೊಳಿಸಿದಾಗ ಆ ಯಾತ್ರೆಯ ದಾರಿ ಉದ್ದಕ್ಕೂ ಕೂಡ ಗಾಂಧೀಜಿಯವರು ಅಲ್ಲಿ ರಘುಪತಿ ರಾಘವ ರಾಜಾರಾಮ್ ಹಾಡನ್ನ ಹಾಡ್ತಾ ಸಬರಮತಿಯಿಂದ ದಂಡಿವರೆಗೆ ಏನ್ ಬಂದಿದ್ರು ಹಂಗ ಇವರು ಕೂಡ ತಿರುಚನಾಪಳ್ಳಿಯಿಂದ ಶುರು ಮಾಡ್ತಾರೆ. ಶುರು ಮಾಡುವಾಗ ಇವರು ಕೂಡ ರಘುಪತಿ ರಾಘವ ರಾಜಾರಾಮ್ ಹಾಡ್ತಾರೆ. ಅದರ ಜೊತೆಗೆ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ನಮಕ್ಕಲ್ ರಾಮಲಿಂಗಂ ಅವರು ಬರೆದಂತಹ ಸ್ತುತಿಗೀತೆಯನ್ನು ಕೂಡ ಹಾಡ್ತಾ ಬರ್ತಾರೆ. ಅವತ್ತು ತಮಿಳಿಗರನ್ನ ಒಟ್ಟುಗೂಡಿಸುವಂತ ಕೆಲಸ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ. ಹಂಗಾಗಿ ಒಂದ್ ಕಡೆ ಕೇರಳ ಪ್ರಾಂತ್ಯ, ಮತ್ತೊಂದ್ ಕಡೆ ಮದ್ರಾಸ್ ಪ್ರಾಂತ್ಯ ಅಂದ್ರೆ ತಮಿಳುನಾಡಿನ ಪ್ರಾಂತ್ಯ ಮತ್ತು ಕರ್ನಾಟಕದ ಪೂರ್ವ ಕರ್ನಾಟಕದ ಭಾಗಗಳನ್ನು ಕೂಡ ಅವತ್ತು ಒಟ್ಟುಗೂಡಿಸಿದ್ರು ಈ ಯಾತ್ರೆಯಲ್ಲಿ. ಹಾಗಾಗಿ ಈ ಒಂದು ಯಾತ್ರೆ ತಾಂಜಾವೂರು ಕಡೆ ಬರ್ತಾ ಇದೆ ಅಂತೇಳಿ ಗೊತ್ತಾದಾಗ ತಾಂಜಾವೂರ್ನ ಕಲೆಕ್ಟರ್ ಜೆ ಥಾರ್ನೆ ಅವ್ರು ಏನ್ ಮಾಡ್ತಾರೆ, ಈ ಯಾತ್ರೆಯನ್ನ ಏನಾದ್ರೂ ಮಾಡಿ ತಡಿಲೇಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಯತ್ನವನ್ನು ಮಾಡಿದಾಗ್ಲೂ ಕೂಡ ಆ ಯಾತ್ರೆಯ ಮೈನ್ ಸ್ಟ್ರೀಮ್ ಇಂದ ಸ್ವಲ್ಪ ಪಕ್ಕಕ್ಕೆ ಸರಿಸ್ಬಿಟ್ಟು ಅವನಿಗೂ ಮತ್ತು ಯಾತ್ರೆಗೂ ಮಧ್ಯೆ ಗೊಂದಲಗಳಾಗಬಾರ್ದು ಅಂತ ಹೇಳಿ ರಾಜಗೋಪಾಲಾಚಾರಿ ಅವರು ಪಕ್ಕದ ಕುಂಭಕೋಣಂ ಇಂದ ತಾಂಜಾವೂರಿಗೆ ಇವರು ಹೊರಡ್ತಾರೆ. ಆಗ ಕುಂಭಕೋಣಂನಲ್ಲಿದ್ದಂತ ಅವತ್ತಿನ ಬ್ರಿಟಿಷ್ ಶಾಸಕಾಂಗ ಸದಸ್ಯನಾಗಿದ್ದಂತ ಪಂತಲು ಅಯ್ಯರ್ ಕೂಡ ಈ ಯಾತ್ರೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಬ್ರಿಟಿಷ್ ಕಲೆಕ್ಟರ್ ಇಂದ ಅದು ತೊಂದರೆಗೊಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವತ್ತು ಜೆ ಥಾರ್ನೆ ನೀಡಿದಂತಹ ಒಂದು ಆದೇಶವನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟು ಅವತ್ತು ಪಂತಲು ಅಯ್ಯರ್ ಅವರು ಕೂಡ ಈ ರಾಜಗೋಪಾಲಾಚಾರಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಒಂದ್ ಕಡೆ ನಮಕ್ಕಲ್ ರಾಮಲಿಂಗಂ ಅವರು, ಮತ್ತೊಂದ್ ಕಡೆ ಈ ಒಂದು ಪಂತಲು ಅಯ್ಯರ್ ಅವರು ಸೇರ್ಕೊಂಡ್ಬಿಟ್ಟು ಈ ಚಳುವಳಿಯನ್ನ ತಾಂಜಾವೂರ್ವರೆಗೂ ಮುನ್ನಡೆಸ್ಕೊಂಡು ಹೋಗ್ತಾರೆ. ನೋಡಿ, ಮೆರವಣಿಗೆ ಮಾಡಿದ ಉದ್ದೇಶ ಇಷ್ಟೇ. ಒಂದ್ ಕಡೆ ಗಾಂಧೀಜಿಯವ್ರು ನೆನಪು ಮಾಡಿದಂತ ಖಾದಿ ಗ್ರಾಮೋದ್ಯೋಗಗಳನ್ನ ಪ್ರೋತ್ಸಾಹ ಮಾಡಬೇಕು, ಆ ಮೂಲಕ ಬಹಳ ಅತ್ಯುತ್ತಮವಾದಂತ ಸ್ವದೇಶಿ ಚಳುವಳಿಯನ್ನ ಮುನ್ನೆಲೆಗೆ ತರಬೇಕು ಅನ್ನೋದಾಗಿತ್ತು.
ಮತ್ತೊಮ್ಮೆ ಜಾತಿ ತಾರತಮ್ಯದ ಆಚರಣೆಗಳ ಮೂಲಕ ಈ ದೇಶದಲ್ಲಿ ಏನು ಒಡೆದು ಆಳುವ ನೀತಿ ಇದೆ ಆ ಒಂದು ಜಾತಿ ತಾರತಮ್ಯದ ಆಚರಣೆಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ. ಯಾಕೆಂದ್ರೆ ಕೇರಳದಲ್ಲಿ ಅವಾಗ ನಾರಾಯಣ್ ಗುರು ಅವರು ಕೂಡ ಈ ಅದ್ಭುತವಾದ ಚಳುವಳಿಯನ್ನ ಸಾಮಾಜಿಕ ಕ್ರಾಂತಿಯಾಗಿ ಮಾಡಿದ್ರು. ಮತ್ತೆ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶದ ಅವಕಾಶಗಳನ್ನು ನೀಡಬೇಕು ಅನ್ನೋದು ಕೂಡ ಆಗಿತ್ತು. ಯಾಕೆಂದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಅಂಬೇಡ್ಕರ್ ಅವರು ಕೂಡ ಇಂಥದ್ದೊಂದು ಚಳುವಳಿಯನ್ನ ಮಾಡಿದ್ರು. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಅವಾಗ ಇದು ಕೂಡ ವಿಷಯ ಮುನ್ನೆಲೆಗೆ ಬಂದಿದ್ರಿಂದ ಅದನ್ನು ಕೂಡ ರಾಜಗೋಪಾಲಾಚಾರಿ ಅವರು ಅಳವಡಿಸ್ಕೊಂಡು ಮುಂದೆ ಹೋಗ್ತಾರೆ. ಏನೇ ಆದ್ರೂ ಕೂಡ ಹಿಂದೂ ಮುಸ್ಲಿಂ ನಡುವಿನ ಏಕತೆಯ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋ ವಿಚಾರಕ್ಕಾಗಿ ಸರ್ವ ಧರ್ಮ ಸಮನ್ವಯ ನೀತಿಯನ್ನ ಜಾರಿ ತರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತು ಈ ಚಳುವಳಿಯನ್ನ ಅವರು ಹಾಕೊಂಡಿದ್ರು. ಇಷ್ಟೆಲ್ಲ ಚಳುವಳಿಯನ್ನ ಮಾಡ್ತಾ ತಿರುಚನಾಪಳ್ಳಿಯಿಂದ ತಾಂಜಾವೂರ್ನವರೆಗೆ ಬರಬೇಕು, ವೇದಾರಣ್ಯಂ ಗ್ರಾಮದವರೆಗೆ ಬರಬೇಕು ಅಂತಂದಾಗ ಹಲವು ಅಡೆತಡೆಗಳು ಬಂದೇ ಬಂತು. ಆಗ ರಾಜಾಜಿಯವರು ಈ ಹಲವು ಅಡೆತಡೆಗಳ ವಿರುದ್ಧವೂ ಕೂಡ ಹೋರಾಟ ಮಾಡಿ ರಾಜಗೋಪಾಲಾಚಾರಿ ಅವರು ಅಲ್ಲಿವರೆಗೂ ಬರ್ತಾರೆ. 15 ದಿನಗಳ ಒಂದು ಸುದೀರ್ಘ ನಡಿಗೆ ಇದು. ಹಾಗಾಗಿ ಏಪ್ರಿಲ್ 28, 1930 ಇವರ ಯಾತ್ರೆ ವೇದಾರಣ್ಯಂ ಅನ್ನ ತಲುಪತ್ತೆ. ಹಾಗೆ ವೇದಾರಣ್ಯಂ ಅನ್ನ ತಲುಪಿದಾಗ ರಾಜಾಜಿಯವರು ಕೂಡ ಅಲ್ಲೇ ಏಪ್ರಿಲ್ 30ನೇ ತಾರೀಕು ಅದಾದ 2 ದಿವಸದ ನಂತರ ಎಂಡತೇವರ್ ಉಪ್ಪು ಜೌಗು ವಲಯ ಪ್ರದೇಶ, ಈ ಎಂಡತೇವರ್ ಉಪ್ಪು ಜೌಗು ವಲಯ ಪ್ರದೇಶದಲ್ಲಿ ಅವತ್ತು ಉಪ್ಪಿನ ಕಾನೂನನ್ನ ಅವತ್ತು ಅವರು ಬ್ರೇಕ್ ಮಾಡ್ತಾರೆ. ಗಾಂಧೀಜಿ ಅವರು ದಂಡಿಯಲ್ಲಿ ಮಾಡಿದ್ದ ರೀತಿನೇ ದಕ್ಷಿಣ ಭಾರತದಲ್ಲಿಯೂ ಕೂಡ ಸಿ ರಾಜಗೋಪಾಲಾಚಾರಿ ಅವರು ಎಂಡತೇವರ್ ಉಪ್ಪು ಜೌಗು ವಲಯದಲ್ಲಿ ಉಪ್ಪಿನ ಕಾನೂನನ್ನ ಮುರಿತಾರೆ. ಈ ಕಾನೂನನ್ನ ಮುರಿದಿದ್ದಕ್ಕಾಗಿನೇ ಅವ್ರನ್ನ ಬಂಧಿಸ್ಬಿಟ್ಟು 6 ತಿಂಗಳ ಕಾಲ ತಿರುಚನಾಪಳ್ಳಿ ಕೇಂದ್ರ ಕಾರಾಗೃಹದಲ್ಲಿ ಅವ್ರನ್ನ ಇಡ್ಲಾಗತ್ತೆ. ಈ ಕೇಂದ್ರ ಕಾರಾಗೃಹದಲ್ಲಿಟ್ಟ ಮೇಲೂ ಕೂಡ ಈ ಕ್ರಾಂತಿ ಬಹುದೊಡ್ಡ ಪರಿಣಾಮಗಳನ್ನ ದಕ್ಷಿಣ ಭಾರತದಲ್ಲಿ ಎದುರಿಸಿತ್ತು. ಏನಾಗಿತ್ತು? ಪದೇ ಪದೇ ಉಪ್ಪಿನ ಕಾನೂನನ್ನ ಮುರಿದು ಪ್ರತಿ ಬಾರಿಯೂ ದಕ್ಷಿಣ ಭಾರತದಲ್ಲಿ ಉಪ್ಪು ತಯಾರಿಸುವ ಕಾರ್ಯಕ್ರಮ ಸುದೀರ್ಘವಾಗಿ ತಮಿಳುನಾಡಿನ ಭಾಗಗಳಲ್ಲಿ ನಡೀತು. ಸುಮಾರು 375ಕ್ಕೂ ಅಧಿಕ ಜನರನ್ನು ಕೂಡ ಅವತ್ತು ಬ್ರಿಟಿಷ್ ಸರ್ಕಾರ ಬಂಧನಕ್ಕೊಳ ಮಾಡಿತು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನ್ ಗೊತ್ತಾ? ದಕ್ಷಿಣ ಭಾರತದಲ್ಲಿ ರುಕ್ಮಿಣಿ ಲಕ್ಷ್ಮೀಪತಿ ಅಂತ ಒಬ್ಬ ಮಹಿಳೆ, ಇವಳು ಕೂಡ ದಿಟ್ಟತನದಲ್ಲಿ ಸಾಮಾಜಿಕ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಮುಖ್ಯ ಅನ್ನೋದನ್ನ ಅವತ್ತು ಪ್ರೂವ್ ಮಾಡಿದ್ರು. ಹೆಂಗೆ? ರುಕ್ಮಿಣಿ ಲಕ್ಷ್ಮೀಪತಿ ಅಂತಕ್ಕಂಥ ಮಹಿಳೆ ಕೂಡ ಈ ವೇದಾರಣ್ಯಂ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸ್ಬಿಟ್ಟು ಹೋರಾಟ ಮಾಡಿದ್ದಕ್ಕೆ ಅವಳನ್ನು ಅರೆಸ್ಟ್ ಮಾಡ್ಬಿಟ್ಟು ಅವತ್ತು 1 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ನೀಡಿದ್ರು. ಹಾಗೆ ಜೈಲು ಶಿಕ್ಷೆಯನ್ನು ನೀಡಿದ್ರಲ್ಲಿ ಒಂದು ವಿಶೇಷ ಏನ್ ಗೊತ್ತಾ? ನಮ್ಮ ಇತಿಹಾಸದ ಪುಟಗಳಲ್ಲಿ ಒಂದು ಲೈನ್ ಬಂತು, ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬಂಧನಕ್ಕೊಳಗಾದಂತ ಮೊಟ್ಟ ಮೊದಲ ಮಹಿಳೆ ಅನ್ನುವ ಹೆಸರು. ಯಾಕೆಂದ್ರೆ ದರಸನ್ ಉಪ್ಪಿನ ಸತ್ಯಾಗ್ರಹದಲ್ಲಿ ಸರೋಜಿನಿ ನಾಯ್ಡು ಅವರು ಮಾಡಿದ್ರು ನೇತೃತ್ವ. ಬಟ್ ಇಲ್ಲಿ ದಕ್ಷಿಣ ಭಾರತದಲ್ಲಿ ಅವಾಗ ರುಕ್ಮಿಣಿ ಲಕ್ಷ್ಮೀಪತಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಮುಂದೆ ಇದನ್ನ ತಮಿಳುನಾಡಿನ ಶ್ರೇಷ್ಠ ಕಾಮರಾಜ್ ಅವರು ಕೂಡ ಮತ್ತೆ ಮುಂದುವರ್ಸ್ಕೊಂಡು ಬರ್ತಾರೆ. 300 ಜನರೊಂದಿಗೆ ಈ ಹೋರಾಟವನ್ನು ಮಾಡ್ತಾರೆ. ಅವ್ರನ್ನು ಕೂಡ ಅವತ್ತು ಬಂಧನಕ್ಕೊಳಪಡಿಸಲಾಗುತ್ತೆ. ಇದೆಲ್ಲದೂ ಕೂಡ ವೇದಾರಂ ಉಪ್ಪಿನ ಸತ್ಯಾಗ್ರಹದ ಹಿಂದಿನ ವಿಚಾರ ಆಗಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಈ ನಾಗರಿಕ ಸಹಕಾರ ಚಳುವಳಿ ಕ್ಲೋಸ್ ಆಯ್ತು. ಯಾವಾಗ? ಮಾರ್ಚ್ 5, 1931. ನೆನ್ಪಿಟ್ಕೊಳ್ಳಿ, ಮಾರ್ಚ್ 5, 1931 ಗಾಂಧೀಜಿ ಮತ್ತೆ ಲಾರ್ಡ್ ಇರ್ವಿನ್ ನಡುವೆ ಒಂದು ಒಪ್ಪಂದ ಆಯ್ತು. ಅದನ್ನ ನಾವು ಡೆಲ್ಲಿ ಮ್ಯಾನಿಫೆಸ್ಟೋ ಅಂತ ಕೂಡ ಕರಿತೀವಿ. ಗಾಂಧೀಜಿಯವರು ಇರ್ವಿನ್ ಜೊತೆಗೆ ಒಪ್ಪಂದ ಮಾಡ್ಕೊಳಕ್ಕಾಗಿ ದೆಹಲಿಗೆ ಬರ್ತಾರೆ. ಅವಾಗ ಇಡೀ ಗಾಂಧೀಜಿಯವರ ಯಾತ್ರೆಯ ತುಂಬವೂ ಕೂಡ ಬಹಳಷ್ಟು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಸೊ ಹಾಗಾಗಿ ಈ ಒಂದು ಗಾಂಧಿ ಇರ್ವಿನ್ ನಡುವಿನ ಒಪ್ಪಂದದ ಪರಿಣಾಮವಾಗಿ ಗಾಂಧೀಜಿಯವರು ಲಂಡನ್ ನಲ್ಲಿ ನಡೀತಕ್ಕಂತಹ ದುಂಡು ಮೇಜಿನ ಸಮ್ಮೇಳನಕ್ಕೆ ಭಾಗವಹಿಸೋದಕ್ಕೆ ಒಪ್ಕೋತಾರೆ. ಭಾರತದಲ್ಲಿ ನಾಗರಿಕ ಸಹಕಾರ ಚಳವಳಿಯನ್ನ ನಿಲ್ಲಿಸ್ತೇವೆ ಅಂತ ಒಪ್ಕೋತಾರೆ. ಇದರ ಪರಿಣಾಮವಾಗಿ ಈ ಚಳವಳಿಯ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡದಂತಹ ಎಲ್ಲ ಕೈದಿಗಳನ್ನ ಅವತ್ತು ಬಿಡುಗಡೆ ಮಾಡ್ತಾರೆ. ಹಾಗೆ ಬಿಡುಗಡೆ ಮಾಡೋ ವಿಚಾರ ಬಂದಾಗ್ಲೂ ಕೂಡ ನೆನಪಿರ್ಲಿ, ಭಗತ್ ಸಿಂಗ್ ವಿಚಾರ ಇಲ್ಲೇ ಮುನ್ನೆಲೆಗೆ ಬರೋದು. ಗಾಂಧೀಜಿಯವರು ಅಹಿಂಸಾತ್ಮಕ ಹೋರಾಟದಲ್ಲಿ ನಾಗರಿಕ ಸಹಕಾರ ಚಳವಳಿಯಲ್ಲಿ ಬಂಧಿಸಿದ ಕೈದಿಗಳನ್ನ ಮುಕ್ತಗೊಳಿಸಬೇಕು ಅಂತ ಹೇಳಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಹಂಗಾಗಿ ಭಗತ್ ಸಿಂಗ್ ಅವ್ರನ್ನ ಅವತ್ತು ರಿಲೀಸ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಗಾಂಧೀಜಿಗೆ ಇದು ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು. ಮುಂದೆ ತಮಿಳುನಾಡಿನ ನಮಕ್ಕಲ್ ವೆಂಕಟರಾಮ್ ರಾಮಲಿಂಗಂ ಪಿಳ್ಳೈ, ನಾನು ಆಗ್ಲೇ ಹೇಳ್ದಂಗೆ ಈ ರಾಜಗೋಪಾಲಾಚಾರಿ ಅವ್ರ ಜೊತೆ ಒಂದು ಸ್ತುತಿಗೀತೆಯನ್ನು ಹಾಡ್ತಾ ಇಡೀ ದಕ್ಷಿಣ ಭಾರತದಲ್ಲಿ ಒಟ್ಟುಗೂಡಿಸಿದ್ರಲ್ಲ, ಇದೇ ರಾಮಲಿಂಗಂ ಪಿಳ್ಳೈ ಅವರ ಪಾತ್ರ
ಬಹಳ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು ಗಳಿಸ್ಕೊಳ್ಳುತ್ತೆ. 1931ರಲ್ಲಿ ತಿರುನೆಲ್ವೇಲಿಯಲ್ಲಿ ಒಂದು ದೊಡ್ಡ ಸಮ್ಮೇಳನ ಮಾಡಿದಾಗ ಈ ಸಮ್ಮೇಳನದಲ್ಲೂ ಕೂಡ ಇವರಿಗೆ ಸರ್ದಾರ್, ತಮಿಳ್ಕ ಸರ್ದಾರ್ ಅನ್ನುವಂತ ಬಿರುದನ್ನು ನೀಡಿ ಅವತ್ತು ನಮಕ್ಕಲ್ ವೆಂಕಟರಾಮ್ ರಾಮಲಿಂಗಂ ಪಿಳ್ಳೈ ಅವರನ್ನ ಗೌರವಿಸಲಾಯಿತು. ಇದೆಲ್ಲ ನಮ್ಮ ಈ ಒಂದು ದಂಗೆಯ ಮುಖ್ಯ ವಿಚಾರ ಆಗಿತ್ತು. ಹಂಗಾಗಿ ಈ ಒಂದು ಉಪ್ಪಿನ ಸತ್ಯಾಗ್ರಹ ಅನ್ನೋದೇನಿದೆ, ಮಹಾತ್ಮ ಗಾಂಧಿಯವರು ದಂಡಿಯಲ್ಲಿ ನಡೆಸಿದ್ರೆ ತಮಿಳುನಾಡಿನ ತಿರುಚನಾಪಳ್ಳಿಯ ವೇದಾರಣ್ಯಂ ಅಲ್ಲಿ ಅವತ್ತು ಸಿ ರಾಜಗೋಪಾಲ್ಚಾರಿ ಅವರು, ಹಾಗೇನೆ ಕ್ಯಾಲಿಕಟ್ನ ಸಮೀಪದಲ್ಲಿ ಪಯ್ಯನೂರು ಅಂತ ಬರುತ್ತೆ, ಅಲ್ಲಿ ಕೇರಳದಲ್ಲಿ ಕೆಳಪ್ಪನ್ ಅವರು ಅವತ್ತು ಉಪ್ಪಿನ ಸತ್ಯಾಗ್ರಹ ಕೂಡ ನಡೆಸಿದ್ರು. ಇಷ್ಟೆಲ್ಲ ಕೇಳಿದ ಮೇಲೆ ಕರ್ನಾಟಕದ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಕೂಡ ನಡೀತು. ಅದರ ನಾಯಕತ್ವ ಯಾರು ವಹಿಸಿದ್ರು ಅನ್ನೋದನ್ನ ನೀನ್ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಇಷ್ಟೊಂದು ಸುಂದರವಾದ ವಿಡಿಯೋಗಳನ್ನು ಕೊಡೋದು ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ. ಹಾಗೆ ಈ ಪಕ್ಕಣದಲ್ಲಿ ಕಾಣುವಂತ QR ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ಬಹುಮುಖ್ಯವಾದ ವಿಚಾರಗಳಿಗೆ ಈ ಚಾನಲ್ ನ ಪ್ರೋತ್ಸಾಹಿಸ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.